ಕೈ ರುಚಿನೇ ಕೈ ರುಚಿ ಅಮ್ಮ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇಷ್ಟು ಚೆನ್ನಾಗಾಗುತ್ತಾ? ಅದ್ರ ಪರಿಮಳನೇ ಚಂದ. ಜೊತೆಗೆ ಶುಂಠಿ, ಕಡಲೆಬೇಳೆ, ಈರುಳ್ಳಿ ಎಲ್ಲ ಇರುತ್ತಲ್ಲ, ಕೊನೆಯಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಈ ಥರ ಗರ್ಗರಿ ಬರುತ್ತೆ. ಓಹೋ, ಇದ್ರ ಸೀಕ್ರೆಟು. ನೆಕ್ಸ್ಟ್ ಟೈಮು ನಾನು ಟ್ರೈ ಮಾಡ್ತೀನಿ. ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ ಪುಟ್ಟ, ಮಾವನವ್ರಿಗೆ ಇಷ್ಟ ಆಗಿರುತ್ತೆ. ಚೆನ್ನಾಗಿ ಹೇಳಿದ್ರಿ ಅಮ್ಮ. ನೀನು 7 ಜನ್ಮ ಹುಟ್ಟು ಬಂದರೂ ನಮ್ಮ ತುಳಸಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡಕ್ಕೆ ನಿನಗೆ ಬರಲ್ಲ ಅಂತ ತಾತ ಆಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವ್ರು ಹಾಗಂದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ, ತಮಾಷೆ ಮಾಡಿರ್ತಾರೆ. ಅಯ್ಯೋ, ತಾತ ಹೇಗೆ ಅಂತ ನನಗೆ ಗೊತ್ತಿಲ್ವಮ್ಮ. ಅದು ಅಲ್ಲದೆ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂದಾಗ ಬೇಜಾರು ಯಾಕೆ? ನೀರು ಬೇಕಾಗಿತ್ತಾ? ಇಲ್ಲ, ಅದು ನಾನು ನಿಮ್ಮ ಹತ್ರ ನನ್ನ ಜೊತೆ ಏನಾದರೂ ಮಾತಾಡೋಕೆ ಬಂದಿದ್ದಾನಾ? ಇವ್ರ ಹತ್ರ ಡೈರೆಕ್ಟಾಗಿ ಆ ವಿಷಯ ಹೇಗೆ ಹೇಳಲಿ? ಸರ್, ನೀವು ಅದು ನಾನು ನಿಮ್ಮ ಹತ್ರ ತುಳಸಿ, ಹಾ ಮಾವ. ಪುಟ್ಟ, ಇದ್ಕಿದ್ದ ಹಾಗೆ ಇವ್ರ್ಯಾಕೆ ನಮ್ಮನೆಗೆ ಬಂದಿದ್ದಾರೆ? ನನ್ನ ಕೆಲಸ ಹೋಗಿದ್ದು ಗೊತ್ತಿದ್ರು ಒಂದು ಮಾತು ಹೇಗಿದೆಯಾ ಅಂತ ವಿಚಾರಿಸಲಿಲ್ಲ. ಬಟ್ ಈಗ ಯಾಕೆ ಬಂದಿದ್ದಾರೆ? ಅರೆ, ಇವನಲ್ಲಿ ಹೋದ ಶೇಷು. ಶೇಷು, ಬಾರೋ ಊಟಕ್ಕೆ. ಮಹಾ ಸಂಕೋಚ ಸ್ವಭಾವ ಇವೊಂದು. ಊಟದ ಟೈಮ್ ಆಯಿತು ಅಂದರೆ ಸಾಕು, ಒಂದಲ್ಲ ಒಂದು ನೆಪ ಹೇಳಿ ಮನೆಗೆ ಓಡೋಗ್ತಾ ಇರ್ತಾನೆ. ಮುಂದೆ ಸಂಕೋಚವೋ ಸಂಕೋಚ. ಲೇ ಶೇಷು, ನಿನಗೂ ಸೇರಿಸಿ ಅಡುಗೆ ಮಾಡಿದ್ದಾರೆ ಕಣೋ. ನೀನೇನಾದರೂ ಬಂದು ಊಟ ಮಾಡಲಿಲ್ಲ ಅಂತಂದರೆ ನಿನ್ನ ಪಾಲಿಂದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ನಿಮ್ಮ ಮನೆಗೆ ಪಾರ್ಸಲ್ ಮಾಡಿಬಿಡ್ತಾಳೆ. ಅಣ್ಣ ಬನ್ನಿನ. ಉಗ್ರಪ್ರತಾಪಿ, ಚೆಸ್ಸಲ್ಲಿ ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀಯ. ಚೆಸ್ ಬದಲು ಕ್ಯಾರಮ್ ಮಾಡ್ತಿದ್ರೆ ಗೆಲ್ತಿದ್ದೆ. ಅಯ್ಯೋ, ಹೌದಾ? ಅಲ್ಲ ಕಣೋ, ಮೊದಲೇ ಹೇಳೋದಲ್ವಾ. ನಮ್ಮಲ್ಲೂ ಕ್ಯಾರಮ್ ಬೋರ್ಡ್ ಇದೆ, ಅದು ಸ್ವಲ್ಪ ಹಾಳಾಗಿ ಹೋಗಿದೆ. ಸ್ಟ್ರೈಕರಲ್ಲಿ ಹೊಡೆದ್ರೆ ಸ್ಟ್ರೈಕರ್ ಮುಂದಕ್ಕೆ ಹೋಗಲ್ಲ. ಈಗ ನೀನು ಇಷ್ಟೊತ್ತು ನನ್ನ ಜೊತೆಯಲ್ಲಿ ಚೆಸ್ಸಲ್ಲಿ ಆಡಿದೆಯಲ್ಲ, ಆ ಚೆಸ್ ಬೋರ್ಡ್ ಕೊಟ್ಟಿದ್ದು ನಿಮ್ಮ ಅಪ್ಪನೇ. ಒಂದು ಕೆಲಸ ಮಾಡು, ನೀನು ನನಗೊಂದು ಕ್ಯಾರಮ್ ಬೋರ್ಡ್ ಪ್ರೆಸೆಂಟ್ ಮಾಡು, ಆಡೋಣ. ಒಳ್ಳೆ ರತನ. ಏನು ಬೇಕಾಗಿಲ್ಲ. ಅದೇನು ಬೇಕು ನನ್ನನ್ನು ಕೇಳಿದ್ರೆ ನಾನೇ ತಂದ್ಕೊಡಲ್ವಾ? ನಮ್ಮ ತುಳಸಿ ಅಡುಗೆ ಅಂತಂದರೆ ಅಡುಗೆನಪ್ಪ. ನಿನಗೆ ಗೊತ್ತಾ,
ಮಾಧವನ್ ಕೆಫೆಗೆ ಇವ್ರು ಸೇರ್ಕೊಳ್ಳೋದಕ್ಕೆ ಮುಂಚೆ ಅವಳದೇ ಒಂದು ಕೇಟ್ರಿಂಗ್ ಬಿಸ್ನೆಸ್ ಇತ್ತು. ನಿಮ್ಮ ಅಪ್ಪನ ಕೆಫೆಗೆ ಹೆಡ್ ಶೆಫ್ ಬೇಕಿತ್ತಲ್ಲ, ಅದಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತಂದ್ಬಿಟ್ಟು ತನ್ನ ಕೇಟ್ರಿಂಗ್ ಸರ್ವಿಸ್ ಬಿಟ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಲು. ಅಮ್ಮ, ಅಣ್ಣನ ಊಟ ಮುಗ್ದೇ ಹೋಯ್ತು, ಸ್ವಲ್ಪ ಪಾಯಸ ಹಾಕಮ್ಮ. ಸಂಕೋಚ ಮಾಡ್ಕೊಂಬೇಡ ಅವಿನಾಶಣ್ಣ. ನಿಂದೆ ಮನೆ ಅಂತ ಅನ್ಕೊಂಡು ಊಟ ಮಾಡು. ಸಮರ್ಥ್, ಹೇಗಿದ್ದೀರಾ? ಆಲ್ ಫೈನ್? ಹಾಂ, ಆಲ್ ಫೈನ್. ಈ ಶಾವಿಗೆನ ಬೆಲ್ಲ ಹಾಕಿದ ಕಾಯಿ ಹಾಲು ಜೊತೆ ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಹೌದಯ್ಯ, ಸಕ್ಕರೆ ಹಾಕಬಾರ್ದು, ಬೆಂದನೆ ಹಾಕಬೇಕು. ತಿನ್ನೋಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಕರೆಕ್ಟಾಗಿ ಹೇಳಿದ್ರಿ ಪಾಪಮ್ಮ. ಉಂಡೆ ಬೆಲ್ಲನ ಕರಗಿಸಿ ಅದಕ್ಕೆ ತುಪ್ಪ ಹಾಕಿ ತಿಂದರೆ ಆ ಟೇಸ್ಟು ಆಹಾ. ಬೆಲ್ಲ ನಾನು ಕರಗಿಸ್ತೀನಯ್ಯ. ಹಾಗೆ ತುಪ್ಪಕ್ಕೂ ಶಾಖ ತಾಗೋ ಹಾಗೆ ಇಟ್ಬಿಡಿ, ಅದು ಕರಗಿದ್ರೇ ಟೇಸ್ಟ್. ಆಯ್ತಯ್ಯ. ಪೂರ್ಣಿ, ಟೇಸ್ಟ್ ನೋಡು. ಪೂರ್ಣಿ, ಪಾಪಮ್ಮ ಪೂರ್ಣಿಯಲ್ಲಿ? ಅಯ್ಯೋ, ಇಲ್ಲ ಇದ್ಲಲ್ಲ, ಎಲ್ಲೋದ್ಲು? ಅಯ್ಯೋ, ಹಾಲ್ಗೇನಾದರೂ ಹೋಗ್ಬಿಟ್ಲಾ? ಹಾಗೇನಾದರೂ ಹೋದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಪೂರ್ಣಿ, 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 ನೀನು ಕಿಚನಿಂದ ಯಾವಾಗ ಈ ಕಡೆ ಬಂದೆ? ಯಾಕೊಂಥರ ಇದೆಯಾ? ಇವ್ರು ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಮಾವ. ರೂಮಿಗೆ ಏನಾದರೂ ಬಂದಿದ್ದಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಅವನು ರೂಮಿಗೆ ಬಂದರೆ ಇಲ್ಲಿಗೆ. ಪೂರ್ಣಿ, ಅವ್ನ ರೂಮಿಗೆ ಬಂದರೆ ನಿನಗೆ ಗೊತ್ತಾಗುತ್ತೆ ಅಲ್ವಾ? ಅಲ್ಲ, ಆದರೂ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಅದು ಬ್ರೋ ಕಾಲ್ ಮಾಡಿದ್ದ, ಮೀಟಿಂಗಲ್ಲಿದ್ದಾನಂತೆ, ಸ್ವಲ್ಪ ಲೇಟ್ ಆಗುತ್ತಂತೆ ಬರೋಕ್ಕೆ. ಅಲ್ಲ, ಊಟ ಲೇಟ್ ಆಗುತ್ತೆ, ನೀವೆಲ್ಲ ಊಟ ಮುಗಿಸಿ ಅಂತ ಹೇಳಿದ್ದಾನೆ. ಹೌದಾ? ಮತ್ತೆ ನಾನು ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಊಟ ಮುಗಿಸಿ ಅಂತ ಹೇಳಿದ ನನ್ನ ಮೇಲೆ ಹಿ ಮಸ್ಟ್ ಬಿ ಬ್ಯುಸಿ ಪೂರ್ಣಿ. ಏನೋ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇರ್ಬೋದು. ನಾವು ಊಟ ಮಾಡ್ಕೊಳ್ಳೋಣ ಅಲ್ವಾ ಬಾವ? ಹಾಂ ಹಾಂ ಹಾಂ, ಹೌದು. ಬಾ ಬಾ ಪುಣೆ. ಈ ಖುಷಿಲಿ ನೀವು ಇರಬೇಕಿತ್ತು ತುಳಸಿಯವರೇ. ಬಾವಿ, ನೀ ಟವಲ್ ತರೋಣ ಅಂತಾನೆ ಬಂದೆ.
ಆಗ್ಲಿಂದ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಈಗ ಮಾತಾಡ್ಬೋದಾ? ನನ್ನ ಜೊತೆಲ ಕೂತ್ಕೋಪ, ನಿಂತ್ಕೊಂಡೇ ಇದೆಯಲ್ಲ. ಪರವಾಗಿಲ್ಲ, ಲೇಟ್ ಆಗ್ತಿದೆ, ಹೊರಡಬೇಕು. ಮಾತಾಡ್ಬೋದಾ ಪ್ಲೀಸ್? ಹೇಳಪ್ಪ. ಮನೆಯಿಂದ ಹೋಗಿ ಅಂದ ತಕ್ಷಣ ಏನು ಪ್ರಶ್ನೆ ಮಾಡಿದೆ, ಹಿಂತಿರುಗು ನೋಡ್ದೆ ಹೊರಟ್ರಲ್ಲ. ಯಾಕಂತ ಕೇಳ್ಬೋದಾ? ನೀವು ಮದುವೆ ಆಗಿ ಬಂದಿದ್ದು ನಮಗೆಲ್ಲ ಇಷ್ಟ ಆಯ್ತೋ ಇಲ್ವೋ, ಆದರೆ ಮದುವೆ ಆಗಿ ಬಂದಿದ್ದೀರಾ ಅಂದಮೇಲೆ ಅಲ್ಲಿಂದ ಹೋಗಲ್ಲ ಅನ್ನೋ ಹಕ್ಕು ನಿಮ್ಗಿತ್ತಲ್ವಾ? ಯಾಕೆ ಹೇಳಿಲ್ಲ? ಹಕ್ಕು ಅನ್ನೋದು ಕಸಿದ್ಕೊಳ್ಳೋದು ಅನ್ಸತ್ತಲ್ವಾ? ನನಗೆ ಕೊಟ್ಟು ಗೊತ್ತು, ಯಾವುದನ್ನು ಕಸಿದ್ಕೊಂಡು ಗೊತ್ತಿಲ್ಲ. ನಾನು ನನ್ನ ಹಕ್ಕಿನ ಬಗ್ಗೆ ಮಾತಾಡದೆ ಮೌನವಾಗ ಆ ಮನೆಯಿಂದ ಹೊರಗೆ ಬಂದಿದ್ರಿಂದ ಆ ಮನೆ ನನ್ನ ನೆಮ್ಮದಿ ಇರುತ್ತೆ ಅನ್ನೋದಾದರೆ ನನಗೆ ನನ್ನ ಹಕ್ಕು ದೊಡ್ಡದು ಅಂತ ಅನ್ಸೋದೇ ಇಲ್ಲ ಅವಿ. ಈಗಿನ ಕಾಲದಲ್ಲೂ ಇಂಥವ್ರು ಇರ್ತಾರೆ ಅಂದರೆ ನಾನು ನಂಬಲ್ಲ. ಬೇರೆ ಯಾರಾದರೂ ಈ ಮಾತು ಹೇಳಿದ್ದಿದ್ರೆ ಅರ್ಥ ಆಯ್ತು, ಆದ್ರೆ ಪೂರ್ಣಿನ ಅಷ್ಟು ಹತ್ರದಿಂದ ನೋಡಿರೋ ನೀನೇ ಈ ಮಾತು ಹೇಳ್ತಾ ಇದೆಯಲ್ಲ ಅವಿ. ಅವಳು ಹಾಗೆ ಅಲ್ವಾ? ತನ್ನೋರ್ಗೋಸ್ಕರ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಲ್ವಾ? ನಾನು ಆ ಮನೆಯಲ್ಲಿ ಇದ್ದಿದ್ದು ಕೆಲವು ದಿನಗಳಿರ್ಬೋದು, ಆದರೆ ಆ ಮನೇಲಿರೋರು ಎಲ್ಲರ ಬಗ್ಗೆನೂ ನನಗೆ ಕಾಳಜಿ ಇದೆ. ಅವರೆಲ್ಲರ ನೆಮ್ಮದಿಗೆ ನಾನು ಅಡ್ಡಿ ಆಗ್ತಾ ಇದ್ದೀನಿ ಅನ್ನೋದಾದರೆ ನಾನು ಅಲ್ಲಿದ್ದು ಸಾಧಿಸೋದಾದರೂ ಏನಿದೆ? ಆಚೆ ಬರೋದೇ ಸಾಧನೆ ಅನ್ನಿಸ್ತು, ಅದಕ್ಕೆ ಆಚೆ ಬಂದೆ. ಆದರೆ ಈಗ ನಾನು ಬಂದಿರೋದು ನಿಮ್ಮನ್ನ ಆ ಮನೆಗೆ ವಾಪಸ್ ಕರ್ಕೊಂಡು ಹೋಗೋಕ್ಕೆ. ಇನ್ನೊಂದು ವಿಷಯ, ನಾನು ಇಲ್ಲಿವರೆಗೂ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಾವೆಲ್ಲರೂ ನಿಮ್ಮನ್ನ ಶ್ರಮಿಸಿದೀವಂತ ಅಲ್ಲ, ನಾವು ಕ್ಷಮಿಸಿನೂ ಇಲ್ಲ. ನೀವು ಆ ಮನೆಯಿಂದ ಹೋಗಿದ್ದ ರೀತಿ ತಪ್ಪಾಗಿತ್ತು. ನೀವೇ ಆ ಮನೆಯಿಂದ ಆಚೆ ಬರ್ತಿದ್ರೆ ನಾನು ಇಲ್ಲಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆದರೆ ಅವತ್ತು ನೀವು ಬಂದಿದ್ದಕ್ಕೆ ಕಾರಣ ನನಗೆ ಗೊತ್ತು. ನೀವು ಆಚೆ ಹೋದರೆ ಅದು ನ್ಯಾಯ, ಬೇರೆಯವ್ರ ಒತ್ತಾಯಕ್ಕೆ ಹೋದರೆ ಅದು ತಪ್ಪಾಗತ್ತೆ. ಈಗ ನನ್ನ ಜೊತೆ ನೀವು ಹೊರಡ್ತೀರಲ್ವಾ? ಇಲ್ಲಿವರೆಗೂ ನಿನ್ನನ್ನು ಕರ್ಕೊಂಬಂದಿದ್ದ ಕಾರಣ ಯಾವುದು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಇವತ್ತು ಅಲ್ಲಿಗೆ ಬರೋದು ನಿನಗೆ ಸರಿ ಅನ್ನಿಸ್ತಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಹಾಗೆ ನಾನೇ ಆ ಮನೆಯಿಂದ ಆಚೆ ಬರೋದ್ರಲ್ಲೂ ನಿನಗೆ ಖುಷಿ ಇದೆ ಅಂತಾದರೆ ಮುಂದೊಂದಿನ ಅದು ಆಗಲಿ. ಅವಿನಾಶ್ ಸರ್ ಯಾಕೆ ಬಂದಿದ್ದಾರೆ? ಬಂದು ಎಷ್ಟೊತ್ತಾಯ್ತು? ನಿನ್ನೆ ಕೇಳ್ತಾ ಇರೋದು, ಬಂದು ಎಷ್ಟೊತ್ತಾಯ್ತು? ನನಗೆ ನಿನ್ನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಓ ಗಾಡ್, ಇನ್ನೂ ಆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಲ್ಲ, ಅಮ್ಮದ ದುಂಡ ಅಕೌಂಟಿಗೆ ಹಾಕೊಂಡೆ, ಅದರಲ್ಲಿ ಏನಿದೆ ತಪ್ಪು? ಸ್ಟಿಲ್ ನಿಂಗೆ ಬೇಜಾರಾಗಿದೆ ಅಂದರೆ ಐ ಆಮ್ ಸಾರಿ, ಆ ವಿಷಯ ಅಲ್ಲಿಗೆ ಬಿಟ್ಬಿಡು. ಎಷ್ಟು ಆರಾಮಾಗಿ ಹೇಳ್ತೀಯ ನೋಡು, ಬಿಟ್ಬಿಡು ಅಂತ. ನೋಡು, ನಾನು ಕೆಲಸ ಹುಡುಕ್ತಾ ಇದ್ದೀನಿ,
ಕೆಲಸ ಸಿಕ್ತಿದ್ದ ಹಾಗೆ ಅಮ್ಮನ ದುಡ್ಡನ್ನ ವಾಪಸ್ ಕೊಡ್ತೀನಿ, ಸರಿನಾ? ಈಗಲಾದರೂ ಹೇಳು, ಅವ್ರು ಯಾಕೆ ಬಂದಿದ್ದಾರೆ? ಅಲ್ಲ ಸಿರಿ, ಅವತ್ತು ನನ್ನ ಕೆಲಸ ಹೋದಾಗಲೂ ಹೇಗಿದೆಯಾ ಅಂತಲೂ ವಿಚಾರಿಸಲಿಲ್ಲ. ಅವತ್ತು ಅಭಿ ಹತ್ರ ಮಾತಾಡಿದಾಗಲೂ ನನ್ನನ್ನೇ ಬೈದು ಕಳಿಸಿದ್ರು. ಈಗ ನೋಡಿದ್ರೆ ನಮ್ಮ ಮನೆಗೆ ಬಂದು ಎರಡರೂ ಇಂಪ್ರೆಸ್ ಮಾಡೋ ಥರ ಆಡ್ತಾ ಇದ್ದಾರೆ. ನಿಮ್ಮ ತಾತನ ತಾತ ಅಂತ ಕರ್ಕೊಂಡು ಛೇ, ಏನೋ ಇಂಟೆನ್ಷನ್ನು? ಯಾಕಿದ್ರೆ ಬಿಹೇವ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ, ನಡಿ ಕೇಳಕ್ಕೆ ಹೋಗೋಣ. ಯಾಕೆ? ಅದೇನೋ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಅಂತ ಕೇಳಿದ್ಯಲ್ಲ, ಅದೇನು ಅಂತ ತಿಳ್ಕೊಳ್ಳೋಕ್ಕೆ. ಸೋಗ್ಲಾಡಿ, ಈಗ ಅವಿನಾಶ್ ಬಂದಿರೋದು ನಮ್ಮ ತುಳಸಿನ ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ನಿಜನ ತಾತ? ಅಮ್ಮ, ತುಂಬ ಖುಷಿ ಆಯ್ತಮ್ಮ. ಖುಷಿ ಪಡ್ತಾ ನಿಂತು ಬಿಡಬೇಡ, ತಡ ಆಗ್ತಾ ಇದೆ. ನಿಮ್ಮ ಅತ್ತೆಗೆ ಕುಂಕುಮ ಕೊಟ್ಟು ಕಳಿಸು. ಅಯ್ಯೋ, ಮರ್ತೇ ಹೋದೆ, ಬಂದೆಮ್ಮ. ಕಾರ್ ಹತ್ರ ಇರ್ತೀನಿ. ಹಾಂ, ಸಂಬಂಧ ಅಂದಾಗ ಹೀಗೆ ಒಬ್ಬರು ಬಾಗ್ತಾ ಇರಬೇಕು, ಬಗ್ಗುತ್ತಾ ಇರಬೇಕು. ನೀನು ಒಳ್ಳೆಯವನು, ನಿನಗೆ ಯಾವಾಗಲೂ ಒಳ್ಳೆಯದಾಗಲಿ. ನೀನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಮ್ಮ. ನೀನಿಲ್ಲ ಅಂದರೆ ಈ ಮನೆ ತವ್ರ ಮನೆ ಅಂತಾನೆ ಅನ್ಸಲ್ಲ. ಆದರೂ ನೀನು ಇಲ್ಲಿರು ಅಂತ ಹೇಳೋಕ್ಕೂ ಆಗಲ್ಲ. ನಾನು ಆಗಲೇ ಹೇಳಿದ್ನಲ್ಲಮ್ಮ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ನನಗೆ ನಿನ್ನ ಖುಷಿನೇ ಮುಖ್ಯ. ನೀನು ನಿನ್ನ ಗಂಡನ ಮನೆಯಲ್ಲಿ ಆರಾಮಾಗಿರು. ಹುಷಾರು. ಇವಳು ಇಲ್ಲಿದ್ದರೆ ಇಲ್ಲಿರೋರೆಲ್ಲ ಹುಷಾರಾಗಿರಬೇಕು. ಅಣ್ಣ, ನೀವು ಬಂದು ತುಂಬ ಖುಷಿ ಆಯಿತು. ಆಗಾಗ ಬರ್ತಿರೋ? ಹಾಗೆ ಜೋಪಾನವಾಗಿ ಕಾರ್ ಓಡಿಸು, ಕತ್ಲಾಗಿದೆ. ಪುಟ್ಟ, ಹುಷಾರು. ಸರಿಮ್ಮ, ನೀವು ಹುಷಾರು. ಕೂತ್ಕೊಳ್ಳಿ, ಕುಂಕುಮ ಕೊಡ್ತೀನಿ. ಅಣ್ಣ, ಫೋನ್ ಫುಲ್ ಚಾರ್ಜ್ ಆಗಿದೆ. ಥ್ಯಾಂಕ್ಸ್. ನೋ ಮೆನ್ಷನ್. ಮಾವ, ಹೇಳಮ್ಮ, ದೇವ್ರು ಒಳ್ಳೇದು ಮಾಡಲಿ. ಪಾಪು, ಬರ್ತೀನಿ. ಹುಷಾರು. ತುಳಸಿ, ನಡಿ, ಅವನು ಕಾಯ್ತಾ ಇರ್ತಾನೆ, ತಡ ಆಗತ್ತೆ. ಬಾ ತುಳಸಿ. ಮುಂದೆ ಕೂರೋದು ಸ್ವಂತದವ್ರು ಮಾತ್ರ. ಏ, ಮೊದಲೇ ಹೇಳೋದಲ್ವಾ, ಅವತ್ತು ನೀನು ಬಂದಿದ್ದಾಗ ನಾನು ಮುಂದೆನೇ ಕೂತಿದ್ನಲ್ಲ.
ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ? ಮಾವ, ನೀನು ಮನೆಯಿಂದ ಆಚೆಗೆ ಬಂದಾಗ ಸುಮ್ಮನೆ ಇದ್ದವನು ಈಗ ಅವನಾಗೇ ಬಂದು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಎಲ್ಲ ಒಳ್ಳೆಯದೇ ಆಗಬಹುದು, ನೋಡೋಣ. ನೀನು ಚಿಂತೆ ಮಾಡಬೇಡ. ಅಮ್ಮ ಒಂದ್ ನಿಮಿಷ. ಅಮ್ಮ, ಪೂರ್ಣಿಗೆ ಅಂತ ತಗೊಂಡಿರೋ ಗಿಫ್ಟು ತಗೊಳ್ಳಿ. ಧನ್ಯವಾದ ಪುಟ್ಟ.